ಮೊದಲು ಹೇಳಿದಂಗೆ ನಾವು ಇವತ್ತು ಈ ಹೋರಾಟವನ್ನು ತುಂಬಾ ನೋವಿನಿಂದ ಮಾಡ್ತಾ ಇದ್ದೀವಿ. ಹೀಗೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಇವತ್ತು ಹೆಣ್ಮಕ್ಳು ಬಂದು ಇಲ್ಲಿ ಕೂತಿದ್ದಾರೆ ಅಂದ್ರೆ ಶೋಭಾ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ. ಯಾಕಂದ್ರೆ ಈ ತರ ಒಂದು ಅಗೌರವಾಗಿ ಒಂದು ಅತ್ಯಾಚಾರ ಮಾಡಿ ಆ ಕೊಲೆ ಮಾಡಿ ಆ ಹೆಣ್ಮಕ್ಳು ಭಾವಚಿತ್ರ ಫೋಟೋವನ್ನು ನೋಡುವಾಗ ಇಡೀ ನಮ್ಮ ಹೃದಯದ ಕರಳು ಕರಗುತ್ತೆ. ಹಂಗೆ ಈ ಬೀದರ್ ಶ್ರೀ ಪ್ರದೀಪ್ ಗುಂಟೆಗೆ ಏನಾದ್ರೂ ಒಂದು ಹೆಣ್ಮಗು ಇದ್ದು ಆ ಹೆಣ್ಮಗುವಿಗೆ ಅತ್ಯಾಚಾರ ಮಾಡಿ ಯಾರಾದ್ರೂ ಕೊಲೆ ಮಾಡಿದ್ರೆ ಈ ಬೀದರ್ ಶ್ರೀ ಪ್ರದೀಪ್ ಗುಂಟೆ ಅವರು ಏನ್ ಮಾಡ್ತಾ ಇದ್ರು? ಒಂದ್ ನಿಮಿಷ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅವಾಗ ಹೋರಾಟಗಾರನ ಬಂಧಿಸ್ತಾ ಇದ್ರ, ಇಲ್ಲ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾ ಇದ್ರ, ಇಲ್ಲ ಅವ್ರ ಹತ್ರ ಇರುವಂತ ಸರ್ಕಾರ ಕೊಟ್ಟಿರುವಂತ ರಿವಾಲ್ವರ್ ಎತ್ಕೊಂಡು ಆರೋಪಿಗಳನ್ನ ಶೂಟ್ ಮಾಡ್ತಾ ಇದ್ರ ಅಂತ ಹೇಳಿ. ಇವತ್ತು ಆ ನೋವು ಯಾರ ಮನೆಯಲ್ಲಿ ಆಗಿದೆ ಅಂದ್ರೆ ಅಂತ ಒಂದು ಘಟನೆ ನಡೆದಿರೋ ಮನೆ ಇಡೀ ಕುಟುಂಬ ಎಷ್ಟು ನೋವಲ್ಲಿ ಇರುತ್ತೆ. ಇವತ್ತು ಈ ಘಟನೆಯಿಂದ ಇಡೀ ರಾಜ್ಯ ಬೆಚ್ಚಬಿದ್ದಿದೆ. ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಈ ಸರ್ಕಾರದಿಂದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಆಗಿದೆ. ಈ ಸರ್ಕಾರದಿಂದ ದಲಿತರಿಗೆ ರಕ್ಷಣೆ ಇಲ್ಲ ಅಂತ ಆಗಿದೆ. ನಮ್ಮನ್ನ ಜಸ್ಟ್ ಮಾತಾಡ್ತಾ ಇದ್ದಂಗೆ ಹೇಳಿದ್ರು ಅವ್ರು ಸರಿ ಇಲ್ಲ ಅಂತ ಇವ್ರಿಗೆ ಬಿದ್ದಿವಿ, ಆದ್ರೆ ಇವ್ರು ಸೇರ್ಕೊಂಡು ಎಲ್ಲರೂ ನಮಗ್ ಬಿಡ್ತಾ ಇದಾರೆ ಅಂತ. ಹಿಂಗೆ ನಾವು ಯಾರನ್ನ ನಂಬೋದು? ಇವತ್ತು ಎಸ್ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ರದೀಪ್ ಗುಂಟೆ ಅವ್ರಿಗೆ ನಿನ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಮನುಷ್ಯತ್ವ ಮಾನವತೆ ಇದ್ರೆ ನೀನು ಆ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಬೇಕು, ಸಂವಿಧಾನದ ಪರವಾಗಿ ನಿಂತ್ಕೊಳ್ಬೇಕು. ಇವತ್ತು ಯಾವುದೋ ಒಬ್ಬ ರಾಜಕಾರಣಿ ಪರವಾಗಿ ನಿಂತ್ಕೊಂಡು ಆರೋಪಿಗಳಿಗೆ ನೀವು ಸಪೋರ್ಟ್ ಮಾಡ್ಕೊಂಡು ಆರೋಪಿಗಳನ್ನ ನೀವು ಕಾಪಾಡುವಂತ ನಿಟ್ಟಿನಲ್ಲಿ ಹೋಗಿ ಈ ತರ ಕೆಲಸಗಳು ಮಾಡ್ತಾ ಇರೋದು ನಿಮ್ಮ ಕಾಕಿ ಬಟ್ಟೆ, ನಿಮ್ ಹಾಕಿರುವಂತ ಕಾಕಿ ಬಟ್ಟೆಗೆ ನೀವು ಮಾಡ್ತಾ ಇರುವಂತ ಅಪಮಾನ. ಯೋಚನೆ ಮಾಡಿ. ಇವತ್ತು ಕಾಕಿ ಬಟ್ಟೆಯಲ್ಲಿ ಇರುವಂತವರು ಈ ರಾಜ್ಯ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೊಡುವಂತವರು ಸುಮಾರು 100 ಜನ ಇದ್ದಾರೆ. ಈ ಸಂವಿಧಾನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದವರು 100 ಜನ ಇದ್ದಾರೆ. ಅಂತ ಒಂದು ಇದರಲ್ಲಿ ನೀನ್ ಬಂದಿದೆ ಅಂದ್ರೆ ಈ ಕಾಕಿ ಬಟ್ಟೆ ಈ ಇಲಾಖೆಗೆ ನೀನು ಒಂದು ಕಲಂಕ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಯಾರು ಆರೋಪಿ ಇದಾರೋ ಅವ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಬೇಕಾಗಿತ್ತು. ಆದ್ರೆ ಇವಾಗ ಏನಾಗಿದೆ ಪರಿಸ್ಥಿತಿ? ಎಸ್ ಪಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶದಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ಯಾಕೆ ಎಸ್ ಪಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ? ಒಂದು 16-15 ವಯಸ್ಸು ಹುಡುಗಿನ ಅತ್ಯಾಚಾರ ಮಾಡಿ ತುಂಬಾ ಕ್ರೂರವಾಗಿ ಕೊಲೆ ಮಾಡಿರುವಂತ ಆರೋಪಿಗಳ ಪರವಾಗಿ ನೀನು ನಿಂತ್ಕೊಂಡು ಹೋರಾಟ ಮಾಡುವಂತ ಹೋರಾಟಗಾರಗಳ ಮೇಲೆ ನೀನು ಕೇಸ್ಗಳನ್ನ ಹಾಕೊಂಡು ಅವ್ರಿಗೆ ಬೆದರಿಕೆಗಳನ್ನ ಹಾಕೊಂಡು ಎಲ್ಲೂ ಹೋರಾಟ ಆಗ್ದಂಗೆ ನೀನು ತಡೀತಾ ಇದೆಯಾ ಅಂದ್ರೆ ನೀನು ಸಂವಿಧಾನ ಪರವಾಗಿ ಕೆಲಸ ಮಾಡ್ತಾ ಇದೀಯಾ, ಇಲ್ಲ ನೀನು ಮನುಷ್ಯತ್ವದ ಪರವಾಗಿ ಕೆಲಸ ಮಾಡ್ತಾ ಇದೀಯಾ ಅಂತ ನಾವು ಯೋಚನೆ ಮಾಡಬೇಕು. ಒಂದು ಗಾದೆ ಇದೆ, ದೇವಗಳಿಗೂ ಕರುಣೆ ಇದೆ ಅಂತೆ. ಆದ್ರೆ ನೀವು ಸಂವಿಧಾನ ಕೊಟ್ಟಿರುವಂತ ಹಕ್ಕಲ್ಲಿ, ಸಂವಿಧಾನ ಕೊಟ್ಟಿರುವಂತ ಒಂದು ಅಧಿಕಾರದಲ್ಲಿ ನೀವು ಇರುವಂತವ್ರು ನಿಮ್ಗೆ ಸ್ವಲ್ಪನೂ ಕನಿಕರ ಇಲ್ವಾ? ಯೋಚನೆ ಮಾಡಿ. ನಿಮ್ ಕುಟುಂಬದಲ್ಲಿ ಈ ತರ ಆಗಿದ್ರೆ ಆ ನೋವು ಏನಂತ ನಿಮ್ಗೆ ಗೊತ್ತಾಗ್ತಾ ಇತ್ತು. ಅವಾಗಲೇ ಶಂಕರ್ ರಾಮಲಿಂಗ ಅವರು ಹೇಳಿದ್ರು, ಶಂಕರ್ ರಾಮಲಿಂಗ ಅವರು ಹಿನ್ನೆಲೆಯನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿ. ನಾವೆಲ್ಲ ಹೋರಾಟಗಾರರು, ನಮ್ ಯಾವ ಹಿನ್ನೆಲೆಯನ್ನ ನೋಡಿ ಏನು ಮಾಡ್ಕೊಳಕ್ಕಾಗಲ್ಲ. ಏನ್ ಸಾಯಿಸಕ್ಕಾಗತ್ತಾ? ಹಿಂಗೆ ಹೋರಾಟಗಾರರ ಹಿನ್ನೆಲೆಯನ್ನು ನೀವು ನೋಡಕ್ ಹೋದ್ರೆ ತುಂಬಾ ಸಂತೋಷ. ಏನು ಅಪ್ಪಿ ಕೇಸ್ಗಳನ್ನ ಹಾಕಿ ಏನು ಜೈಲು ಕಳಿಸ್ಬೋದು ಅಷ್ಟೇ. ನೀವೇನ್ ಸುಬ್ರಹ್ಮ ಪೊಲೀಸು? ನೀವೇನ್ ಸುಬ್ರಹ್ಮ ರೀ? ಈ ದೇಶದಲ್ಲಿ ಸುಬ್ರಹ್ಮ ಅಂತ ಹೇಳೋದು ನ್ಯಾಯಾಲಯ. ಹಿಂಗೆ ಅವನ್ ತಪ್ಪು ಮಾಡಿಲ್ಲ ಅಂತ ಹೇಳಿ ನಿರ್ಧಾರ ಮಾಡೋದು ನ್ಯಾಯಾಲಯ. ನಿಮ್ ತರ ಕೇಸ್ಗಳನ್ನ, ನಿಮ್ ತರ ಅಧಿಕಾರಿಗಳನ್ನ ನಮ್ಮ ಒಂದು ಇತಿಹಾಸ ಹೋರಾಟಗಳಲ್ಲಿ ಸುಮಾರು ಜನಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಹಿಂಗೆ ಅನ್ನ ಹೇಳಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಸತ್ಯನೇ ಅನ್ನ. ಇದೇ ನಾನು ಇರುವಂತ ಸ್ಥಳದಲ್ಲಿ ನಾನು ಒಂದು 25 ವರ್ಷ 30 ವರ್ಷ ಹೋರಾಟ ಹಿನ್ನೆಲೆಯಲ್ಲಿ ಬಂದು ವೆಂಕಟಸ್ವಾಮಯ್ಯ ಅವರು
ಒಂದ್ ನೆರಳಲ್ಲಿ ಬೆಳೆದು ಬಂದಂತವನು. ಇವತ್ತು ನಮ್ಮ ಸಂಘಟನೆ ಸಪರೇಟ್ ಆಗಿ ಕಟ್ಕೊಟ್ಟಿದ್ದೀನಿ ಅಷ್ಟೇ. ನಮ್ಮಂತರ ಮೇಲೇನೆ ಮೊನ್ನೆ ಒಂದು ಸುಲ್ಕೇಸ್ ಹಾಕೋಕೆ ಹೋಗಿದ್ದು ವಿವೇಕನಗರದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್. ಹಿಂಗೆ ಈ ತರ ಇರುವಾಗ ಹೋರಾಟಗಾರರ ಮೇಲೇನೆ ಈ ತರ ಎಲ್ಲ ಮಾಡ್ತಾರೆ ಅಂದ್ರೆ ಅವ್ರಿಗೆ ಭಯ ಇಲ್ಲ. ಕಾರಣ ಏನೋ, ದಲಿತರು ಗೃಹ ಮಂತ್ರಿ ಆಗಿದ್ದಾರೆ, ಅವ್ರು ಯಾರನ್ನೂ ಏನು ಕೇಳೋದಿಲ್ಲ, ದಲಿತರಿಗೆ ರಕ್ಷಣೆ ಕೊಡೋದಿಲ್ಲ, ದಲಿತರ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದಿಲ್ಲ. ಹಿಂಗೆ ದಲಿತರ ಪರವಾಗಿ ಇಲ್ಲ. ಅಟ್ಲೀಸ್ಟ್ ನೀನು ಯಾರ ಪರವಾಗಿಲ್ಲ ಅಂದ್ರೆ ಸಂವಿಧಾನ ಪರವಾಗಿ ಆದ್ರೂ ಇರ್ಬೇಕಲ್ಲ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಏನು ಇವತ್ತು ಬೀದರ್ ಜಿಲ್ಲೆಗೆ ಕರೆ ಕೊಟ್ಟಿದ್ದಾರೆ. ಬರುವಂತ ದಿನದಲ್ಲಿ ಯಾವಾಗ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ವೆಂಕಟಸ್ವಾಮಣ್ಣ ಅವರು ಕರೆ ಕೊಡ್ತಾರೋ, ಇಡೀ ದಲಿತ ಟೈಗರ್ ಸಂಘಟನೆ ವತಿಯಿಂದ 1000 ಜನ ಇಲ್ಲಿಂದ ನಾವು ಬರೋದು ನಾವು ರೆಡಿ ಇದ್ದೀವಿ. ಆ SP ಅನ್ನ ಅಮಾನತು ಮಾಡಿ ಇಲ್ಲ ವಜಾ ಮಾಡಬೇಕು ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರೋದು ಸರ್ವ ಅಧಿಕಾರನ ಇಲ್ಲ ಪ್ರಜಾಪ್ರಭುತ್ವದ ಅಧಿಕಾರನ ಅಂತ ಹೇಳಿ ನಿರ್ಧಾರ ಮಾಡಬೇಕಾಗುತ್ತೆ. ಸರ್ವಾಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗಲೂ ಕಿತ್ತಾಕಿದ್ದಾರೆ. ಆ ಸರ್ವಾಧಿಕಾರ ಈ ದೇಶದಲ್ಲಿ ನಡೆಯಲ್ಲ ಅಂತ ಹೇಳ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಮೊಮ್ಮಕ್ಕಳು ನಾವು ಇದ್ದೀವಿ ಸಂವಿಧಾನ ರಕ್ಷಣೆಗಾಗಿ. ಈ ತರಹದ ಸರ್ವ ಅಧಿಕಾರಿಗಳನ್ನು ಸರ್ವನಾಶ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂಘಟನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸಿರುವಂತ ಹೋರಾಟಗಳು ನಮ್ಮಲ್ಲಿದೆ. ಹಿಂಗೆ ಈ ಏನಾದ್ರೂ ಹೋರಾಟಗಾರರು ಸಿಟ್ಟಿಗೆ ಅದು ಹೇಳ್ತಾ ಇದ್ದೇವೆ ಅಲ್ಲಾದ್ರೆ, ಹೋರಾಟಗಾರರ ಸಿಟ್ಟು ರೋಡ್ಗೆ ಬಂದರೆ ನೀವು ಚೂರಾಗ್ತೀರಾ, ಅರ್ಥ ಮಾಡ್ಕೊಳ್ಳಿ. ಹಿಂಗೆ ನೀನ್ ಬಟ್ಟೆಗೆ ಮಾತ್ರನೇ ಗೌರವ, ಬಟ್ಟೆ ಭಿಕ್ಷಾಕ್ಬಿಟ್ಟು ಬಂದ್ರೆ ಚಿಕ್ಕ ಹುಡುಗನ ನಿನ್ನ ಕಲ್ಲೆತ್ತ ಹೊಡಿತಾನೆ ನೀನ್ ಮಾಡಿರುವ ಬೆನಂದಾರಿ ಕೆಲಸಕ್ಕೆ. ಇದನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇಲ್ಲಿರುವಂತ ಸಂಘಟನೆಗಳು, ಕನ್ನಡ ಪರ ಸಂಘಟನೆ ಆಗಲಿ, ದಲಿತ ಪರ ಸಂಘಟನೆ ಆಗಲಿ, ಎಲ್ಲ ಹೋರಾಟಗಾರರು ಪೊಲೀಸ್ನವ್ರಿಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಿದ್ದೇವೆ. ಹಿಂಗೆ ಇದೇ ಫ್ರೀಡಂ ಪಾರ್ಕಲ್ಲಿ 15 ಜನ ಇದೆ IPL ಹಿಡಿಯಲು ನಮ್ಮ ಕ್ರೀಡಾಂಗಣದಲ್ಲಿ ಸತ್ತಾಗ ಒಂದು ಒಳ್ಳೆ IPS ಆಫೀಸರ್ ಕಮಿಷನರ್ ಅನ್ನು ದಯಾನಂದ ಅವರನ್ನು ಅಮಾನತು ಮಾಡುವ ಜೊತೆಗೆ ಕೆಲವರನ್ನ ಈ ಸರ್ಕಾರ ಅಮಾನತು ಮಾಡುವಾಗ ಸರ್ಕಾರದ ವಿರುದ್ಧ ಪೊಲೀಸರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡಿದಂತವರು. ಇವಾಗಲೂ ನಾವು ಹೇಳ್ತಾ ಇದ್ದೀವಿ, ನಾವು ಪ್ರಜಾಪ್ರಭುತ್ವವನ್ನು ಉಳಿಸುವಂತವರ ಪಕ್ಕದಲ್ಲಿ ನಾವು ಯಾವಾಗಲೂ ನಿಂತ್ಕೊಂತೀವಿ. ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರಿಗೆ? ಪ್ರದೀಪ್ ಗೋಂಟೆ ಅವರೇ, ಇವತ್ತು ಬೆಂಗಳೂರಿಂದ ಬೀದರ್ಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀನು ಮಾಡಿರುವಂತ ಕೆಲಸಕ್ಕೆ ನೀವು ಪ್ರಶ್ನೆ ಕೊಟ್ಟು ನೀನು ಕ್ಷಮೆ ಕೇಳಬೇಕು. ಇಲ್ಲವಾದರೆ ನಿನ್ನ ವಿರೋಧ ಖಂಡಿತವಾಗಿ ನಿನ್ನ ಕೆಲಸದ ವಜಾ ಇಲ್ಲ ಅಮಾನತು ಮಾಡೋ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಯಾಕಂದ್ರೆ ನಿನ್ನ ರಕ್ಷಣೆಗೆ ಯಾರು ಬರಲ್ಲ, ಅರ್ಥ ಮಾಡ್ಕೋ. ಹಿಂಗೆ ನಿನ್ನ ರಕ್ಷಣೆಗೆ ಯಾರು ಬರಲ್ಲ, ಯಾರು ರಾಜಕಾರಣಿನ ಬರಲ್ಲ ಅವಾಗ. ಯಾಕಂದ್ರೆ ಈ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಪ್ರಜೆಗಳೇ ರಾಜ. ನಾವು ಮಾಡೋದೇ ನಿರ್ಧಾರ. ನಾವೇನಾದ್ರೂ 1000 ಜನ ಬಂದು ನಿಂತ್ಕೊಂಡ್ ಬಿಟ್ರೆ ನಿನ್ನ ರಕ್ಷಣೆಗೆ ಯಾರು ಇರಲ್ಲ. ನೀನ್ ಯಾರಿಗೆ ಬಕೆಟ್ ಹಿಡಿದು ಕೆಲಸ ಮಾಡ್ತಾ ಇದೆಯೋ ಅವರೇ ನಿನ್ನ ಬಾಗಿಲಿಂದ ಹೊರಗಡೆ ತಳ್ತಾರಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಹೆಣ್ಣು ಮಕ್ಕಳು ಎಚ್ಚೆತ್ಕೊಳ್ಬೇಕು. ಆ ನೋವು ಯಾರ ಮನೆಯಲ್ಲಿ ಆಗಿದೆ ಅವ್ರಿಗೆ ಗೊತ್ತಾಗುತ್ತೆ.